ಯಾಕ ಲಕ್ಷ್ಮಕ್ಕ ಯಾಕ ಒಂಥರ ಆದಿಯಲ್ಲ? ಆಗಲಿಂದ ನೋಡಾಕುಂತೀನಿ ನಿನ್ನ. ಎದಕ್ಕೆ ಏನಾತು? ಯವ್ವ ಯಾಕನ ಯವ್ವ, ಆಗಲಿಂದ ಬಲಗಣ್ಣೊಂದು ಹೊಡ್ಕನ ಕುಂದ್ಬಿಟ್ಟೈತಿ. ಎಲ್ಲಿ ಏನು ಸುದ್ದಿ ಕೇಳ್ತೀನೋ, ಏನು ಬೈಸ್ಕೋತೀನೋ, ಏನು ಮಾಡ್ತೀನೋ ತಿಳಿಲಾರ್ದಂಗೆ ಆಗೈತಿ. ಅದಕ್ಕೆ ಏನಾಗತ್ತೆ ಏನಂತ ಚಿಂತೆ ಆಗ್ತೈತಿ. ಹೌದನ್ ಬೇಕ? ಹ್ಞೂ ಬೇಕ. ಬಲಗಣ್ಣು ಬಡ್ಕೊಂತಂದ್ರೆ ಏನಾರ ಒಂದಕ್ಕೆ ಸುದ್ದಿ ಕೇಳ್ತೀವಿ ನೋಡಿ, ಕೆಟ್ಟ ಸುದ್ದಿ. ಅದ ಎಡಗಣ್ಣು ಬಡ್ಕೊಂಡಾಗ ಒಂದು ಸಲನೂ ಒಳ್ಳೇದಾಗಿಲ್ಲ. ಬಲಗಣ್ಣು ಬಡ್ಕೊಂಡಾಗ ಮಾತ್ರ ಏನಾರ ಒಂದು ಕಾದಿರ್ತೈತಿ ನಮಗೆ. ಹ್ಞೂನ್ಲಿ ಯವ್ವ, ಅದು ಹಬ್ಬದ ದಿನ ಏನ ಏನ ಅಂತಂದು ನನಗೆ ಅದ ಡವ ಡವ ಅನ್ನ ಕುಂತೈತೆ ನೋಡಿ. ಅದಿ ಏನಾಗಂಗಿಲ್ಲ ತಗೋಬೇಕ, ಎದಕ್ಕಷ್ಟು ಚಿಂತೆ ಮಾಡ್ತಿದ್ದಿ ಯವ್ವ? ಏನಾಗಲಿಲ್ಲ ಅಂದ್ರೆ ಅಷ್ಟೇ ಸಾಕ್ಯವ್ವ. ಇವರು ಹೊಲಕ್ಕೆ ಹೋದಾರ, ಇನ್ನೂ ಬರವಲ್ರು, ಸಂಜೆ ಹಾಕಂತ ನೋಡ. ಹ್ಞೂ ಬೇಕ, ಇಷ್ಟೊತ್ತಿಗಾಗಲೇ ಬರ್ತಿದ್ರು. ಮಧ್ಯಾಹ್ನ ಊಟನೂ ಒಯ್ದಿಲ್ಲ, ಏನಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋದರು, ಇನ್ನಾದರೂ ಬರವಲ್ರಲ್ಲ. ಯವ್ವ ಲಕ್ಷ್ಮಕ್ಕ, ಯಾವನ ಹಾಳಾಗೋಗ್ಲಿ, ನಮ್ಮ ಹೊಲದ ಸುತ್ತಮುತ್ತನ ಯಾವನ ಗಂಡ್ಮಕ್ಳು ಒಂದು 3-4 ಗಂಡ್ಮಕ್ಳು ಅಡ್ಡಾಡ ಕುಂತಾವಂತ. 2 ದಿನ ಆತಂತ್ಯವ. ಅದಕ್ಕೋಸ್ಕರ ಇವರು ಮನೆಗೆ ಬರವಲ್ರು ಒಟ್ಟ ಲಗುನ. ಏನಯ್ಯವ್ವ, ಅವರು ಮನೆಗೆ ಬರೋವರೆಗೂ ಒಂದು ಚಿಂತಿನ ನೋಡ್ಬೇಕ. ಅಂಬಿ, ಲೇ ಅಂಬಿ, ಇವ್ರು ಎದಕ್ಕೆ ಒಂದ ಸಮನೆ ಈ ಥರ ಹೋದ್ರ ಕುಂತಾರಲ್ಲ? ಏನಾತ್ರಿ? ಇಲ್ಲೇ ಅದೀವಿ. ಎಣ್ಣ ಹುಷಾರಾಗ್ ಬಾ, ನಾವು ಹಿಡ್ಕೊಂಡಿವಿ, ನೀ ಸೊಕಾಸ್ ಬಾ, ಮತ್ತೆ ಬಿದಿಗಿದ್ದಿ. ಏನಾದ್ರಿ ನಿಮ್ಗ? ಎದಕ್ಕ ಮುಖಕ್ಕೆಲ್ಲ ಗಾಯ ಆಗೈತಲ್ಲ? ಕೆಂಚಪ್ಪ, ಏನಾತ ನಿಮ್ಮ ಅಣ್ಣಗ? ಅಯ್ಯೋ ಇದೇನಿದ ಮಾವರ? ಮಾವರ ಏನಾತ್ರಿ ನಿಮಗ? ಅತಿಯಮ್ಮ ಏನೂ ಗಾಬರಿ ಹಾಕೋಬೇಡ್ರಿ, ಒಂದು ಸ್ವಲ್ಪ ಗಾಯ ಆಗೈತೆ ಅಷ್ಟ. ಏನೂ ಆಗಿಲ್ಲ. ಆಗಲೇ ಡಾಕ್ಟರ್ ಹತ್ರ ಹೋಗಿ ಬಂದೀವಿ, ಇಂಜೆಕ್ಷನು ಚುಚ್ಚಿಸ್ಕೊಂಡ್ ಬಂದೀವಿ. ನೀವೇನು ಗಾಬರಿ ಆಗ್ಬೇಡ್ರಿ. ಅಲ್ಲಪ್ಪ, ಅಂತದರ ಏನಾತ? ಒಂದ ಸಮನೆ ಹೋಗೋ ಮುಂದೆ ಆರಾಮ ಇದ್ರಲ್ಲ? ಯವ್ವಾ ದೇವ್ರೆ, ಏನ್ರಿ ಇದು ಮುಖ ಎಲ್ಲ ಗಾಯ ಆಗೈತಲ್ಲ? ಅತಿಯಮ್ಮ ಆಮೇಲೆ ಮಾತಾಡಿದ್ರೆ ಆಕೈತಿ. ಇದು ಅಣ್ಣನ ಸೊಕಾಸ ಕರ್ಕೊಂಡೋಗಿ ಕ್ವಾಣ್ಯಾಗ ಮಲಗಿಸಿದ್ರಾತ, ನಡೀರಿ. ನೀವೆಲ್ಲ ಅಳಾಕ್ ಹೋಗ್ಬೇಡ್ರಿ, ನನಗೇನಾಗಿಲ್ಲ. ಒಂದು ಸ್ವಲ್ಪ ಅಷ್ಟ ಬಿದ್ದೆಲ್ಲ ಅಲ್ಲಿ, ಒಂದು ಸ್ವಲ್ಪ ಬಾಯಿ ನೋವಾಗೈತಷ್ಟ, ಏನಾಗಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ರೀ ಏನಾತ್ರಿ ನಿಮಗ? ಎದಕ್ರಿ ಮುಖ ತುಂಬ ಈ ನಮ್ನಿ ಗಾಯ ಆಗೈತಲ್ಲ? ಇದು ಬಿದ್ದಿದ್ದ ಎಲ್ಲ ಆಮೇಲೆ ಮಾತಾಡಿದ್ರಾತ. ನೀವು ಮೊದ್ಲು ಬರ್ರಿ ಅತ್ತ, ಕೊನೆಗೆ ಮಕ್ಕು ಬರ್ರಿ ನೀವು. ಅದಕ್ಕೆಮ್ಮ ನೀ ಏನು ಬೇಜಾರು ಮಾಡ್ಕೋಬೇಡ, ಅಣ್ಣಗೆ ಒಂದು ಸ್ವಲ್ಪ ಮಲಗಿಸಿ ಬರ್ತೈತೆ ನೋಡ್ರಿ. ಡಾಕ್ಟರ್ ಈಗ ಇಂಜೆಕ್ಷನ್ ಕೊಟ್ಟಾರ, ಒಂದು ಸ್ವಲ್ಪ ಅದು ನೋವು ಕಮ್ಮಿ ಆಗಲಿ ಅಂತಂದು ಒಂದು ಇಂಜೆಕ್ಷನ್ ಕೊಟ್ಟಾರ. ಅದಕ್ಕೆ ಒಂದು ಸ್ವಲ್ಪ ನಿದ್ದೆ ಎಳಿತೈತಂತ, ಅದಕ್ಕೆ ಒಂದು ಸ್ವಲ್ಪ ಮಲಗಿಸಿ ಬಂದ್ಬಿಡ್ತೀನಿ ಅಂತಡ್ರಿ, ಆಮೇಲೆ ಮಾತಾಡಂತ್ರಿ ಅಂತ. ಅಣ್ಣಗ ಈಗ ಒಂದು ಸ್ವಲ್ಪ ತರ ಮಕ್ಕೋಲಿ ಅಣ್ಣ. ಆತ್ರಿ, ಸೊಕಾಸರ ಕರ್ಕೊಂಡು ಬರ್ರಿ. ಕಾಕ ನಿಜ ಹೇಳ್ರಿ ಕಾಕ, ಅಪ್ಪಗೆ ಏನಾತಂತ ನಿಜ ಹೇಳ್ರಿ. ಅದು ಬಿದ್ದಿದ್ದು ಪೆಟ್ಟಲ್ಲ, ನಮಗೆ ನೋಡಿದ್ರೆ ಗೊತ್ತಾಕೈತಿ. ಕೆಂಚಪ್ಪ ಮುಕುಂದಪ್ಪ, ನಿಮ್ಗೆ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಏನಾತಂತ ಹೇಳಪ್ಪ. ಎದಕ್ಕೆ? ಅವ್ರು ನೋಡಿದ್ರೆ ಯಾರಿಗೂ ಏನು ಕೆಟ್ಟದ್ದು ಮಾಡ್ದಾರಲ್ಲ, ಏನಲ್ಲ. ಏನಾತವ್ರಿಗೆ? ಅದು ಬಿದ್ದಿದ್ದು ಪೆಟ್ಟಲ್ಲ, ನಮಗೆ ನೋಡಿದ್ರೆ ಗೊತ್ತಾಕೈತಿ. ಏನಾತಂತ ಹೇಳ್ರಿ. ಏನಾತ ಹೇಳ್ರಿ, ನಿಮ್ಗಾರಿ ನಾವು ಕೇಳಾಕ್ ಕುಂತಿದ್ದು. ಏನಾತ ಹೇಳ್ರಿ. ಹ್ಞೂ ಅತ್ತಿಗೆಮ್ಮ, ನೀವು ಹೇಳಕ್ ಕುಂತಿದ್ದೆ ನಿಜಾನ. ಅಣ್ಣಗದು ಬಿದ್ದಿದ್ದು ಪೆಟ್ಟಲ್ಲ. ಮತ್ತೆ ಏನಾತ ಕಾಕ? ಅದು ನಾವು ಹೊಲ್ದಾಗ ಇದ್ವಿ, ಎಲ್ಲರೂ ಹೊಲ ಕಾಯ್ಕೊಂತಾನ ಕುಂತಿದ್ವಿ. ಅಣ್ಣ ಏನಂದ, ನೀವು ಮುಂಜಾನಿಂದ ಇದು ಮನೆಗೆ ಹೋಗಿಲ್ಲ, ಏನಿಲ್ಲ, ನಾಷ್ಟನೂ ನಾನು ಇಲ್ಲೇ ತಂದಿದ್ದೆ, ಇಲ್ಲೇ ಮಾಡಿದ್ರಿ, ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಮನೆಗೆ ಹೋಗಿ ಬರ್ರಿ, ನಾನು ಒಬ್ಬನೇ ಇರ್ತೀನಿ ಇಲ್ಲಿ ಹೊಲ ಕಾಯ್ಕೊಂತ ಅಂದ. ಅದಕ್ಕೆ ನಾವೆಂತ ಹೇಳಿದ್ವಿ ಅಣ್ಣಗೆ, ಬೇಡಣ್ಣ ನೀವು ಒಬ್ಬತ್ತ ಇರೋದ ಬೇಡ, ಬೇಕಾರೆ ಊಟಕ್ಕೆ ಎಲ್ಲರೂ ಹೋದ್ರಾತು, ಇಲ್ಲಾಂದ್ರೆ ಇಲ್ಲಿಗೆ ತರಿಸಿದ್ರಾತು ಅಂತ ಎಷ್ಟು ಹೇಳಿದೆ. ಆದ್ರೆ ಅಣ್ಣ ನಮ್ಮ ಮಾತು ಕೇಳಲಾರ್ದ ನಮಗೆ ಒತ್ತಾಯ ಮಾಡಿ ಕಳಿಸಿದ. ನಾವು ಹೊಲ ದಾಟಿ ಅರ್ಧ ದಾರಿ ಮನೆ ತನಕ ಬರಾಕುಂತಿದ್ವಿ. ಅಷ್ಟ್ರಾಗ ಏನೇನೋ ಒಂದೇ ಸಮಯ ಸೌಂಡ್ ಕೇಳಿಸ್ಬಿಡ್ತು, ಅಣ್ಣ ಜೋರಾಗಿ ಚೀರಿತ್ತು. ಹಂಗಾಗಿ ನಾವು ಬಡ ವಾಪಸ್ ಹೋಗಿ ನೋಡ್ತೀವಿ, ಯಾರು ನಮ್ಮ 3 ಜನ 4 ಜನ ಅಣ್ಣಗೆ ಇದು ನಮ್ಮ ಹೊಲನೆಲ್ಲ ಹಾಳು ಮಾಡಕ್ಕಂತ ಬಂದುಬಿಟ್ಟಾರ. ಅದಕ್ಕೆ ಅಣ್ಣಗೆ ಸಿಟ್ಟು ಬಂದು ಅವರಿಗೆಲ್ಲ ಹೊಡ್ಯಾಕ ಕುಂತ್ಬಿಟ್ಟಿದ್ದ. ಹೊಡೆಯ ಮುಂದೆ ಇನ್ನೊಬ್ಬ ಯಾವನ ಬಾಳೆ ಅಂತವನು, ಊರು ಬಾಳೆ ಅಂತವನು ಅಣ್ಣಗೆ ಹೊಡೆದು ಬಿಟ್ಟ. ಅದ್ರದ್ದು ನೋವು. ಏನು ಹೊಡೆದ್ರ? ಯಾರದ? ನೀವು ಸರಿನಾತ ನೋಡಕ್ ಬರಲ್ಲ, ನೀ ಯಾರು ಏನಂತಂದ? ಮೂವತ್ತಿಗೆ ನಾವು ನೋಡಿದ್ವಿ, ಆದ್ರೆ ಅವರು ಮುಖಕ್ಕೆಲ್ಲ ಅರ್ಬಿ ಸುತ್ತಕೊಂಡು ಬಂದಿದ್ರು. ಅದು ಅಲ್ದ ಅಣ್ಣ ಆಗಲೇ ಅವ್ರನ್ನೆಲ್ಲ ಓಡ್ಸಾ ಕುಂತಿದ್ದ. ಅದು ಯಾವ ಗ್ಯಾಪ್ನಾಗ ಬಂದು ಅವ ಇನ್ನೊಬ್ಬವ ಹಿಂದ್ಲಾಸಿ ಬಂದು ಅಣ್ಣ ಹೊಡೆದ್ನ ಏನು ಗೊತ್ತಾಗಿಲ್ಲದ ಅಣ್ಣಗೆ. ನಾವು ಹೋಗೋಷ್ಟಿಗೆ ಅವ್ರನ್ನಾಗಲೇ ಅಣ್ಣ ಓಡಿಸ್ಬಿಟ್ಟಿದ್ದ. ನಾವು ಹೋಗೋಷ್ಟಿಗೆ ಆಗಲೇ ಮುಂದಕ್ಕೆ ಆತ ಓಡೋಗ್ಬಿಟ್ಟಿದ್ರು ಅವರು. ಮತ್ತು ಅವ್ರನ್ನ ನೋಡ್ಕೊತ ಹೋದ್ರೆ ಇಲ್ಲ ಅಣ್ಣನ ಪರಿಸ್ಥಿತಿ ಏನಾಕೈತೆ ಏನಂತಂದು ನಾವು ಅಣ್ಣನಷ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಈ ಕಡೆ ಮನೆಗೆ ಕರ್ಕೊಂಡು ಬಂದುಬಿಟ್ವಿ.
ಅಲ್ಲ ನಾವು ಯಾರಿಗೆ ಏನು ಕೆಟ್ಟದ್ದು ಮಾಡೀವಂತ ನಮಗೆ ಹಿಂಗೆ ಕಾಡ್ತಾನ ದೇವ್ರು. ನಾವು ಯಾರ ಊರಾಗ ಅಂತ ದ್ವೇಷ ಕಟ್ಕೊಂಡು ಅಂತಾರ ಯಾರ ಥರ ಹೊಲದ ತನಕ ಬಂದು ನಮ್ಮ ಹೊಲನ ಹಾಳು ಮಾಡಿ ಹೊಡೆಯ ಅಂತಾರೆ ಯಾರವ್ರು? ಯಾರಂತ ಹೆಂಗೆ ಗೊತ್ತಾಗ್ಬೇಕತ್ಗೆಮ್ಮ, ನಮಗಂತೂ ಕೈಕಾಲ ಆಡ್ಲಾರ್ದಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಅಣ್ಣನ ಪರಿಸ್ಥಿತಿ ನೋಡಿ ನಮಗೆ ಹೆದರಿಕೆ ಆಗಿ ಅಣ್ಣನ ಹತ್ರನೇ ಲಕ್ಷ್ಯ ಕೊಟ್ವಿ ನಾವು. ಅವ್ರು ಯಾರು ಬಂದವ್ರು ಯಾರಂತ ನೋಡಕ್ಕೆ ಹೋಗಲಿಲ್ಲ. ಅದಕ್ಕೆಮ್ಮ ಒಂದು ಸ್ವಲ್ಪ ಹೊತ್ತು ಅಣ್ಣನ ಹತ್ರ ಏನೂ ಕೇಳಕ್ಕೆ ಹೋಗ್ಬೇಡ್ರಿ, ಏನೂ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಡಾಕ್ಟ್ರ್ ಹೇಳಾರ ಅವ್ರೊಂದು ಸ್ವಲ್ಪ ಕಂಪ್ಲೀಟಾಗಿ ರೆಸ್ಟ್ ತೊಗೊಲಿ, ಅವ್ರು ರೆಸ್ಟ್ ತೊಗೊಂಡು ಅವ್ರು ಆರಾಮಾದ್ಮೇಲೆ ಅವ್ರು ಮಾತಾಡ್ಸ್ರಿ ಅಂತಂದ್ರೆ. ಇವತ್ತೊಂದು ದಿನ ಅಣ್ಣಗೆ ಜಾಸ್ತಿ ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ಅವು ಬಾಯೆಲ್ಲ ಒಂದು ಸ್ವಲ್ಪ ನೋವಿದೆ, ಸರಿನಾ? ಅದೇಮ್ಮ ನಾವು ಹೊಲಕ್ಕೆ ಹೋಗ್ತೀವಿ, ಯಾಕಂದ್ರೆ ಹೊಲದಾಗ ಪೀಕೆಲ್ಲ ಈಗ ಚಲೋ ಬಂದೈತಾ, ಮತ್ತು ಯಾರು ಬಂದು ಹಾಳು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾವು ಸದ್ಯಕ್ಕಲ್ಲೇ ಹೊಲದಾಗ ಇರ್ತೀವಿ ತಗೋರಿ. ಅಲ್ಲ ರೀ, ಮತ್ತು ಈಗ ನೀವು ಹೋಗಿರಿ, ಮತ್ತು ಯಾವನಾರ ಬಂದು ನಿಮಗೊಂದಿಷ್ಟು ಹೊಡೆದ ಅಂದ್ರೆ ಏನು ಮಾಡ್ಬೇಕು ರೀ? ಬ್ಯಾಡ್ ಬಿಡ್ರಿ ಅತ್ತಾಗ, ಹೆಂಗಾರ ಯಾಕೆ ಹಾಳಾಗೋಗ್ಲಿ ಅತ್ತಾಗ. ಮೊದಲು ನೀವೆಲ್ಲ ಆರಾಮಾಗಿರ್ಬೇಕು ನಮಗೆ. ಹೌದಪ್ಪ ಹೌದು, ಮೊದಲು ಆರಾಮಾಗಿರ್ಬೇಕು, ಆಮೇಲೆ ಮಿಕ್ಕಿದೆಲ್ಲ ಮತ್ತೆ ಮಾಡ್ಕೊಳಕ್ಕೆ ಬರ್ತೈತಿ. ಬ್ಯಾಡತ್ತಾಗ ನೀವು ಹೋಗೋದು. ಅಯ್ಯೋ ಅತ್ತಿಗೆಮ್ಮ, ಹಿಂಗಂದ್ರೆ ಹೆಂಗ್ರಿ? ಅಷ್ಟೆಲ್ಲ ಕಷ್ಟಪಟ್ಟು ಪೀಕ್ ಬರೋ ತನಕ ಎಷ್ಟು ಕಷ್ಟಪಟ್ಟಿವ ಅನ್ನೋದು ನಿಮ್ಗೆ ಗೊತ್ತೈತಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಈಗ ಯಾವನ ಒಬ್ಬ ಹಾಳು ಮಾಡಕ್ಕೆ ಬರಾಕುಂತ ನನ್ನ ತಕ್ಷಣ ಹೆದ್ರ್ಕೊಂಡು ಹಿಂಗೆ ಮನೆಯಾಗಿದ್ರೆ ಹೆಂಗೆ? ಬೇಡ ಬೇಡ, ನಾವು ಹೋಗ್ತೀವಿ. ಇದು ಪರ್ಸಪ್ಪಗೂ ಇದು ಫೋನ್ ಹಚ್ಚಿತ್ತು, ಅವನು ಅಲ್ಲೇ ಹೊಲ್ದಾಗ ಬರ್ತೀನಿ ಅಂತ ಅಂದಾನೆ. ನಾವು 3 ಜನ ಅಲ್ಲೇ ಹೊಲ್ದಾಗ ಇರ್ತೀವಿ, ಮತ್ತು ಒಂದಿಬ್ಬರು ಊರಾಗ ಗಂಡ್ಮಕ್ಳು ಯಾರು ನೋಡ್ತೀವಿ ಇದ್ರೆ ನಾವು ಕರ್ಕೊಂಡು ಹೋಗ್ತೀವಂತ. ಬಡ ಇನ್ನೇ 2 ದಿನ ಬಿಟ್ಟು ಬಡ ಓಸು ತರಕಾರಿ ಅವನ್ನೆಲ್ಲ ಹರಿಸಿದ್ರೆ ಆತತ್ತಾಗ. ಹ್ಞೂ ಅತ್ತಿಗೆಮ್ಮ, ಕಷ್ಟಪಟ್ಟು ಇಷ್ಟೇ ತನಕ ಪೀಕೆಲ್ಲ ತರಿಸೈತಿ. ಈಗ ಹಾಳಾಗೋತಂದ್ರೆ ಅವು ಯಾವನು ಬಂದಾನವ ಅವನನ್ನು ಕಂಡು ಹಿಡ್ತೀವಿ ಯಾರು ಎಂತ ಅಂತ ಅನ್ನೋದನ್ನು. ಈಗ ಸದ್ಯಕ್ಕೆ ಹೊಲದ ಕಡೆ ನಾವು ಲಕ್ಷ್ಯ ಕೊಡ್ತೀವಿ, ನೀವು ಅಣ್ಣನ ಕಡೆ ಒಂದು ಸ್ವಲ್ಪ ಜಾಸ್ತಿ ಲಕ್ಷ್ಯ ಕೊಡ್ರಿ. ನೀವೆಲ್ಲರೂ ಜಾಸ್ತಿ ಏನೂ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಸದ್ಯಕ್ಕೆ ಮಕ್ಕೊಲಿ. ಅಣ್ಣ ಆಗಿನ ಅವ್ರು ಎದ್ದ ಮೇಲೇನ, ಅಣ್ಣ ಎದ್ದ ಮೇಲೇನ ಊಟಕ್ಕೆ ಗಂಜಿ ಅಂಥದ್ದು ಏನಾರ ಕೊಡ್ರಿ. ಜಾಸ್ತಿ ನುರಿ ಅಂಥದ್ದು ಏನೂ ಕೊಡಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು ತಗೋರಪ್ಪ, ಹುಷಾರು ನೋಡ್ರಿ ನೀವು. ಯಾವುದಕ್ಕೂ ಏನೇ ಇದ್ರೂ ಫೋನ್ ಹಚ್ಕೊತಾ ಇರ್ರಿ ನಮಗೆ. ಸರಿ ಆಯ್ತು ಅತ್ತಿಗೆಮ್ಮ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅಣ್ಣ ಆರಾಮದಾನ. ನಾವು ಡಾಕ್ಟರ್ ಹತ್ರ ಎಲ್ಲ ಕೇಳಿವಿ, ಏನಾಗಿಲ್ಲ, ಒಂದು ಸ್ವಲ್ಪ ಅಷ್ಟ ಪೆಟ್ಟು ಬಿದ್ದೈತೆ ಅಂತ ಅಂದಾರ. ನೀವೇನೋ ತಲೆಗಿಲಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆತಾ? ಸರಿ ಆಯ್ತಪ್ಪ. ಯವ್ವ, ಇದು ಎಂಥ ಪರಿಸ್ಥಿತಿ ಬಂತ ಯವ್ವ, ನಮಗೆ ಹಾಳಾಗೋಗ್ಲಿ. ಯಾರಿಗೊಂದು ಕೇಳ ಬಯಸಿಲ್ಲ, ಏನಿಲ್ಲ. ನಮಗೆ ಯಾಕೆ ದೇವ್ರು ಹಿಂಗೆ ಮಾಡ್ತಾನೇನ? ಎಂಥ ಚಂದ ಆರಾಮಾಗಿದ್ದವ್ರು. ಯಾವನ ನಾವು ಹಾಳಾಗೋಗ್ಲಿ ಅವನು. ಊರು ಬಾಳೆ ಆತಂದು ಎದಕ್ಕಾರ ಬಂದಿದ್ವೇನ? ನಮ್ಮ ಹೊಲದ ಮೇಲೆ ಯಾಕೆ ಕಣ್ಣ ನೀವು? ಊರನ್ನೋರಿಗೆ ಹಾಳಾಗೋಗ್ಲಿ, ತಾವೆಲ್ಲ ಬೆಳ್ಕೊಂಡು ದುಡ್ಡು ತೊಗೊಂಡಾಗ ನಾವು ಹಿಂಗೆ ಹೋಗಿರ್ತೀವನ ಅವ್ರ ಮನೆಗೆ, ಅವ್ರ ಹೊಲಕ್ಕೆ ಹಾಳು ಮಾಡಕ್ಕೆ. ನಮ್ಮ ಹೊಲ ನಮ್ಮ ಮನೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಉರಿತೈತಿ ಹಂಗೆ. ಯವ್ವ, ಸಮಾಧಾನ ಮಾಡ್ಕೋಬೇ, ಮತ್ತು ನೀನು ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅಲ್ಲ ವನಿ ಹತ್ರ ನೀನೇ ಹೇಳು, ಏನೋ ಒಂದು ಸ್ವಲ್ಪ ಸಾಲಾಗೈತಿ, ಚಲೋನ ತಂಗೆ ಬೆಳ್ಕೊಂಡು ಮುಂದಕ್ಕೆ ಬರೋಣ ಅಂತ. ನಾವು ಕಷ್ಟಪಡಾಕುಂತ್ರೆ ಇವಕ್ಕೆ ಹಾಳಾಗೋಗ್ಲಿ, ಏನು ಕಣ್ಣಿಗೆ ಗೊತ್ತದಿತ್ತಿತ್ತು? ತಾವು ಮಾಡ್ಕೊಂಡು ತಾವು ಮುಂದೆ ಬರಲಿ, ನಾವೇನಾರ ಬ್ಯಾಡ್ ಅಂತೀವನ? ನಮ್ಮ ಮ್ಯಾಲೆ ಎಷ್ಟು ಯಾಕಿಷ್ಟು ಹೊಟ್ಟಿ ಉರಿ ಅವಕ್ಕೆ? ಏನಾರ ಇದ್ರೆ ಚಂದನ ತಂಗ ಮುಂದೆ ಬಂದು ಎದುರು ಬಂದು ಮಾತಾಡಿ 4 ಮಾತು ಬೈದು ಹೋಗ್ಲಿ. ಅದನ್ನ ಬಿಟ್ಟು ಹೊಲ ಹಾಳು ಮಾಡೋದು, ಬಂದು ಹೊಡೆಯೋದು ಬಡಿಯೋದು ಮಾಡಿದ್ರೆ ಎದಕ್ಕೆ ಬರ್ತೈತದು? ಲಕ್ಷ್ಮೋ, ಕಾಳಾಕ ಹೋಗ್ಬೇಡ. ಮತ್ತು ಮಾವಾಗ ಸುದ್ದಿ ಗೊತ್ತಾತಂದ್ರೆ ಮಕ್ಕೊಂಡವ್ರ ಪಾಪ ಎದ್ದು ಬರ್ತಾರೆ. ಒಂದು ಸ್ವಲ್ಪ ತರಾಮ್ ಮಕ್ಕೋಲಿ, ಸುಮ್ಮನೆ ಇರು. ಪಂಚಮ ಹೊಟ್ಟಿ ಅನ್ನೋದು ಉರಿಯಾಕ ಕುಂತೈತ. ಯಾರಿಗೂ ಒಂದು ಕೇಡು ಬಯಸಿಲ್ಲ, ಏನಿಲ್ಲ. ನಮ್ಗೆ ಯಾಕೆ ಹಿಂಗೆ ಕಾಡ್ತಾವು? ನಂಗಂತೂ ಸಾಕಾಗೋದಿಲ್ಲ. ನಾವು ಊರಾಗ ಪಂಚಾಯತಿ ಸೇರಿಸ್ತೀನಿ ನಾನು ಬಿಡಂಗಿಲ್ಲ. ಅದು ಯಾರಂತ ಗೊತ್ತಾಗಕ್ಕೆ ಬೇಕು. ಅದು ಹೆಂಗೆ ಬಂದು ನಮ್ಮ ಹೊಲನ ಹಾಳು ಮಾಡ್ತಾರ? ಯವ್ವ, ಈಗ ಸದ್ಯಕ್ಕೆ ಸುಮ್ಮನೆ ಇರಬೇ, ಆಮೇಲೆ ನಾನೆಲ್ಲ ನೋಡ್ಕೋತೀನಿ ಅಂತ, ಸರಿನಾ? ಅವ್ನು ಯಾವ ನಮ್ಮ ಹೊಡೆದವನು ನಾನು ಬಿಡಂಗಿಲ್ಲ. ಅವನನ್ನು ನಮ್ಮ ಅಪ್ಪನ ಮೇಲೆ ನಾ ಕೈ ಮಾಡಾನಲ್ಲ, ಅವನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಯವ್ವ, ನೀ ಹಾಳಾಕೆ ಹೋಗ್ಬೇಡಬೇ. ಯವ್ವ, ನೀ ಕೈ ಮುಗಿತೀನಿ ಬೇ, ಇಷ್ಟು ಚಿಂತೆ ಮಾಡಕ್ಕೆ ಹೋಗ್ಬೇಡಬೇ. ಹ್ಞೂ ಲಕ್ಷ್ಮಕ್ಕ, ಅವನು ಯಾರು ಏನು ಅಂತಂದು ನಾವ ನೋಡೋಣ್ರಂತ. ಈಗ ಹಾಳಾಕೆ ಹೋಗ್ಬೇಡಬೇ, ಯಾಕೆ ಸುಮ್ಮನೆ ಆಗಬೇ. ಮತ್ತು ಯವ್ವ, ನನ್ನ ಸಂಕಟ ನಾನು ಯಾರ ಮುಂದೆ ಹೇಳಲಿ? ಹೆಚ್ಚು ಕಮ್ಮಿ ತಾಯಿ, ಏನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಹೆಂಗಿತ್ತು ನಮ್ಮ ಪರಿಸ್ಥಿತಿ? ನೆನೆಸ್ಕೊಂಡ್ರೆ ಈಗಲೂ ಕೈಕಾಲ ನಾವು ನಡಗ್ದಂಗೆ ಆಕೈತಿ, ಗೊತ್ತನ? ಯಾವನವ ಹಾಳಾಗೋಗ್ಲಿ, ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಅವನ್ನ ಊರಾಗ ಪಂಚಾಯತಿ ಸೇರಿಸಿ ಊರಿಂದ ಹೊರಗಡೆ ಬಹಿಷ್ಕಾರ ಹಾಕ್ಸ್ಬೇಕು ಅವನ್ನ. ಯಾವನ ಹಾಳಾಗೋಗ್ಲಿ, ಶಡದು ಬಿದ್ದು ಹೋಗ್ಲಿ, ಚಂದನ ತಂಗ ದುಡ್ಕೊಂಡು ತಿನ್ನಾಕು ಬಿಡಂಗಿಲ್ಲಲ್ಲ ಈ ಊರಾಗ. ಹೊಟ್ಟೆ ಕಿಚ್ಚ ಲಕ್ಷ್ಮಕ್ಕ, ಹೊಟ್ಟೆ ಕಿಚ್ಚ. ಇವರು ಇನ್ನೊಂದಿಷ್ಟು ಹಿಂಗೆ ಗತಿ ಇಲ್ಲ, ಹಿಂಗೆ ಮನ್ಯಾಗ ಬಿದ್ದಿರಲಿ ಅನ್ನೋದು ಹೊಟ್ಟೆ ಕಿಚ್ಚ ಅವಕ್ಕೆ. ಏನೋ ಒಂದು ಸ್ವಲ್ಪ ಬೆಳಿತಾರ, ಮುಂದಕ್ಕೆ ಬಂದುಬಿಟ್ರೆ ಮತ್ತೆ ಅಂತಂದು ಹೊಟ್ಟೆ ಕಿಚ್ಚಿನ ಜನ ಎಲ್ಲಿರಲ್ಲ, ನೀನೇ ಹೇಳು. ಇಂಥವನ್ನೆಲ್ಲ ಮೆಟ್ಟಿ ನಿಲ್ಬೇಕು ನಾವು, ಅವಾಗ ಏನಾರ ಮಾಡೋಕ್ಕಾಗೋದು. ನೀನು ಚಿಂತೆ ಮಾಡೋಕ್ಕೋಬೇಡ, ಸುಮ್ಮನೆ ಇರು. ಲಕ್ಷ್ಮಕ್ಕ, ಮಾವಿಗೆ ಏನಾಗಲ್ಲ, ಆರಾಮಾಕ್ಕಾರ. ನೀ ಚಿಂತೆ ಮಾಡಬೇಡ, ಸುಮ್ಮನೆ ಇರ ಲಕ್ಷ್ಮಕ್ಕ.
ಲಕ್ಷ್ಮಕ್ಕ ಒಂದು ತಟ್ಟಗೆ ಗಂಜಿನಾರ ಏನಾರ ಮಾಡೋಣ ನಡಿ. ಎದ್ದ ತಕ್ಷಣ ಒಂದು ಸ್ವಲ್ಪ ಕೊಡಾಕಾರ ಬರ್ತೈತಿ. ಮುಂಜಾನೆ ಒಂದು ತಟ್ಟಗೆ ನಾಷ್ಟ ತಿಂದು ಹೋದರೆ ಈ ಮಧ್ಯಾಹ್ನ ಊಟ ಮಾಡಿಲ್ಲ ಏನಿಲ್ಲ. ಅದು ಅಲ್ದ ಡಾಕ್ಟರ್ ಇದು ಗುಳಿಗೆ ಅವನೇನೋ ಕೊಟ್ಟಾರಂತಲ್ಲ, ಒಂದು ಸ್ವಲ್ಪ ಗಂಜಿ ಕುಡಿಸಿ ಗುಳಿಗೆ ಕೊಡಾಕೆ ಬರ್ತೈತಿ ನಡಿ. ಇಲ್ಲಾಂದ್ರೆ ನೀ ಇಲ್ಲೇ ಕೂತ್ಕೋ ಬಾಲೆ ಪಂಚಿ, ನಾವು ಹೋಗಿ ಒಂದು ತಟ್ಟಗೆ ಗಂಜಿ ಮಾಡ್ಕೊಂಡಾರ ಬರೋಣ. ಹೌದು, ಮಾತಾ ಬಿಟ್ಟು ನೋಡಿದ್ರಾಗ ಲಕ್ಷ್ಮಕ್ಕ ನೀ ಇಲ್ಲೇ ಕೂತ್ಕೊಂಡಿರಿ. ನೇತ್ರವ ಒಂದು ಸ್ವಲ್ಪ ನಿಮ್ಮ ಅವ್ನು ನೋಡ್ಕೊಂತಿಲ್ಲೇ ಇರವ, ಎಲ್ಲೂ ಹಾಕೋಬೇಡ, ಮತ್ತೆ ಹಾಳಾಗಿ ಕುಂತು ಬಿಡ್ತಾಳಾಕಿ ಒಂದೇ ಸುಮ್ಮನೆ. ನಾವು ಹೋಗಿ ಒಂದು ಸ್ವಲ್ಪ ಗಂಜಿ ಮಾಡ್ಕೊಂಡು ಬರ್ತೀವಿ. ಸರಿ ಆಯ್ತು ಚಿಕ್ಕಿ. ಯವ್ವ ಅಳಬೇಡ ಬೇ, ಸಮಾಧಾನ ಮಾಡ್ಕೋಬೇ. ಏನು ಸಮಾಧಾನ ಮಾಡ್ಕೊಲಿ, ಎತ್ತಾಗ ಸಮಾಧಾನ ಮಾಡ್ಕೊಲು. ನನ್ನ ಹಣೆ ಬರನ ಸರಿ ಇಲ್ಲ ಅನಿಸ್ಬಿಟ್ಟೈತಿ ನನಗಂತೂ.